ಓಕೆ ಫ್ರೆಂಡ್ಸ್, ಈ ಸ್ಕ್ರೀನ್ ಕಾಣ್ತಾ ಇದೆ ಅನಿಸುತ್ತೆ ನಿಮಗೆ. ಇನ್ನು ಡೆಲ್ಟಾ ಅಕೌಂಟ್ನಲ್ಲಿ ಇವತ್ತು ನಾನು ಮಾಡಿರೋ ಪ್ರಾಫಿಟ್ಟು ಬಿಟ್ಕಾಯಿನು ಮತ್ತು ಈ ಥರದಲ್ಲಿ ಯಾವ ರೀತಿ ಪ್ರಾಫಿಟ್ ಮಾಡಿದ್ದೀನಿ ಅನ್ನೋದು ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ಇಲ್ಲಿ ನೋಡಿ $37 ಆಗಿದೆ. ಅಂದರೆ ಇಟ್ ಮೀನ್ಸ್ ನೋಡಿ ಹೇಗೆ ನಾನು ಟ್ರೇಡ್ ಮಾಡ್ತಾಯಿದ್ದೀನಿ. ಈಗ ನಾನು ಪ್ರಾಫಿಟ್ ಕ್ಲೋಸ್ ಮಾಡ್ಕೋತೀನಿ. ನಾನು ಸಾಕು ಅನಿಸಿದೆ. ಇವತ್ತು ಎಷ್ಟು ಪ್ರಾಫಿಟ್ ಟೋಟಲ್ ಆಗಿದೆ ಅಂದರೆ 3,000 ಪ್ರಾಫಿಟ್ ನಡೆದಿದೆ. ಕೇವಲ $12,000 ಇತ್ತೇನೋ, ಅಂದರೆ 10,000 $12,000 ಹಾಕಿದ್ದೆ ನಾನು. ಅಷ್ಟರಲ್ಲಿ 3,000 ರೂಪಿ ಇವತ್ತು ಪ್ರಾಫಿಟ್ ಆಗ್ತಾಯಿದೆ. ಇದನ್ನು ನೋಡಿ, ನಾನು ಆಗಲೇ ತೊಗೊಂಡಿದ್ದ ಟ್ರೇಡು ಸಾಯಂಕಾಲ ಮೋಸ್ಟ್ಲಿ ತೊಗೊಂಡಿದ್ದೆ. ಇವಾಗ ಎಷ್ಟು ಪ್ರಾಫಿಟ್ ಆಗಿದೆ ನಾನು ಸಾಕು, ನಾನು ಪ್ರಾಫಿಟ್ ಬುಕ್ ಮಾಡ್ತಾಯಿದ್ದೀನಿ. ನೋಡಿರಿ 10,000ಗೆ 3,000 ಅಂದರೆ ಎಲ್ಲಿಗೆ ಬಂತು ನೋಡಿ. ಓಕೆನಾ? ಈ ರೀತಿ ನಾವು ನಾಲೆಜ್ ತೊಗೊಂಡ್ಬಿಟ್ರೆ ನಾಲೆಜ್ ಗೇನ್ ಮಾಡಬೇಕು ಫಸ್ಟು. ಓಕೆನಾ? ಅಂದರೆ ರಿಸ್ಕ್ ಇದೆ, ರಿವಾರ್ಡ್ ಇದೆ. ರಿಸ್ಕ್ ತೊಗೋಬೇಕು, ಚೆನ್ನಾಗಿ ಕಲಿಬೇಕು. ಯಾವ್ದಾದ್ರು ನಿಮಗೆ ಕ್ಲಾಸ್ ಬೇಕಾದರೆ ನಾನು ಕಾಂಟ್ಯಾಕ್ಟ್ ಮಾಡಿ. ಕೇವಲ ನನ್ನ ಫೀಸ್ 2,000-3,000 ರೂಪಾಯಿದಲ್ಲಿದೆ. ಅದನ್ನು ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡೋಣ. ಓಕೆ, ಥ್ಯಾಂಕ್ ಯು. ಕಲಿತ್ಬಿಟ್ಟು ಟ್ರೇಡ್ ಮಾಡಿ.